ಅಡಿಕೆ ಬೆಳೆಗಾರರು ಪ್ರತಿ ವರ್ಷ ಗೊಬ್ಬರ ಹಾಕ್ತಾರೆ, ಆದರೂ ಇಳುವರಿ ಜಾಸ್ತಿ ಬರ್ತಾ ಇಲ್ಲ, ಅಥವಾ ಹಣ್ಣುಡುಕದಂಥ ಸಮಸ್ಯೆ ಅಥವಾ ಅರಳುದರ ಸಮಸ್ಯೆ, ಈ ರೀತಿಯ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದೀರಾ. ಮೊದಲನೇದಾಗಿ ಗೊಬ್ಬರವನ್ನು ನಾವು ಕೃಷಿ ಅಧಿಕಾರಿಗಳ ಶಿಫಾರಸಿನ ಮೇಲೆ ಸಾರಜನಕ ಅಂಶ ಒಂದು ಗಿಡಕ್ಕೆ ಪ್ರತಿ ವರ್ಷಕ್ಕೆ 100 ಗ್ರಾಮು, ರಂಜಕದ ಅಂಶ ಒಂದು ಗಿಡಕ್ಕೆ ಪ್ರತಿ ವರ್ಷಕ್ಕೆ 40 ಗ್ರಾಮು ಮತ್ತು ಪೊಟ್ಯಾಷ್ ಅಂಶ ಒಂದು ಗಿಡಕ್ಕೆ ಪ್ರತಿ ವರ್ಷಕ್ಕೆ 140 ಗ್ರಾಮು ಸಿಗಬೇಕು. ಈ ರೀತಿಯ ನಾವು ಕೃಷಿ ಅಧಿಕಾರಿಗಳ ಶಿಫಾರಸಿನ ಮೇಲೆ ನಾವು ಕೊಟ್ಟಿದ್ದೇ ಆದಲ್ಲಿ ಇದ್ರ ಜೊತೆಗೆ ನಾವು ಲಘು ಪೋಷಕಾಂಶಗಳನ್ನು ಮತ್ತು ಸಸ್ಯ ಪ್ರಚೋದಕಗಳು ಅಂದರೆ ಬಯೋಸ್ಟಿಮ್ಯುಲೆಂಟ್ಸ್ ಅಂತೀವಿ ಇಂಗ್ಲೀಷಲ್ಲಿ, ಈ ರೀತಿಯ ಗೊಬ್ಬರಗಳನ್ನು ನಾವು ಮಿಕ್ಸ್ ಮಾಡಿ ಕೊಟ್ಟಿದ್ದೇ ಆದಲ್ಲಿ ನಾವು ಅಡಿಕೆಯಲ್ಲಿ ಉತ್ತಮವಾದ ಇಳುವರಿಯನ್ನು ಪಡೆಯಬಹುದು. ಮತ್ತು ಈ ರೀತಿಯ ಅಡಿಕೆ ಅರಳುವುದರದಾಗಿರ್ಬೋದು ಅಥವಾ ಹಣ್ಣುಡುಕದ ಸಮಸ್ಯೆಗಳಿಂದ ನಾವು ದೂರ ಇರಬಹುದು. ಈ ಬಾರಿಯೂ ಒಳ್ಳೆ ಮಳೆ ಆಗಿದೆ. ಸೊ ಅದಕ್ಕೆ ಎಲ್ಲ ಅಡಿಕೆ ಬೆಳೆಗಾರರು ನೀವು ಈ ಕೃಷಿ ಅಧಿಕಾರಿಗಳ ಶಿಫಾರಸಿನ ಸಾರಜನಕ, ರಂಜಕ ಮತ್ತು ಪೊಟ್ಯಾಷು ಮತ್ತು ಲಘು ಪೋಷಕಾಂಶಗಳು ಮತ್ತು ಸಾವಯವ ಗೊಬ್ಬರ ಮತ್ತು ಸಸ್ಯ ಪ್ರಚೋದಕಗಳನ್ನು ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ ಸುಮಾರು ಒಂದು 400ರಿಂದ 500 ಗ್ರಾಮ್ ಕೊಟ್ಟಿದ್ದೇ ಆದಲ್ಲಿ ಒಳ್ಳೆಯ ಇಳುವರಿಯನ್ನು ಪಡೆಯಬಹುದು. ನೀವು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸುತ್ತಮುತ್ತಲಿನ ಕೃಷಿ ಅಧಿಕಾರಿಗಳನ್ನು ಸಂಪರ್ಕ ಮಾಡಬಹುದು. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಬೇಕಾದರೆ ನಾವು ಕೆಳಕಂಡ ನಂಬರ್ಗೆ ನೀವು ನಮಗೂ ಸಂಪರ್ಕ ಮಾಡಬಹುದು. ಇದೇ ರೀತಿಯ ಮಾಹಿತಿಗಾಗಿ ನೀವು ಪ್ರಜ್ಞಾನ್ ಕೃಷಿ ಮತ್ತು ಅಕ್ಷಯ್ ಕೃಷಿಯನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನೀವು ಫಾಲೋ ಮಾಡಿ ಮಾಹಿತಿಯನ್ನು ತಿಳಿಯಬಹುದು. ಯಾವುದಾದ್ರೂ ಸಮಸ್ಯೆ ಇದ್ದಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಧನ್ಯವಾದಗಳು.